ಕೂರ್ಗ್ ಸ್ಟೈಲಲ್ಲಿ ಒಂದು ಬ್ರೇಕ್ಫಾಸ್ಟ್ ರೆಸಿಪಿ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಹಬೆಯಲ್ಲಿ ಬೇಯಿಸೋದು, ಅದಕ್ಕೊಂದು ಒಳ್ಳೆ ಕರಿ. ವೆಜಿಟೇರಿಯನ್ಸು ಈ ಥರ ಮಾಡ್ಕೊಳ್ಬೋದು. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಪ್ರತಿಯೊಬ್ಬರು ಚೆನ್ನಾಗಿರಬೇಕು. ಸಣ್ಣ ಲೋಟದಲ್ಲಿ ಅಕ್ಕಿ ತರಿ 2.5 ಲೋಟ ತೊಗೊಂಡಿದ್ದೀನಿ. ಇಬ್ಬರಿಗಾಗುವಷ್ಟು ಮಾಡ್ತಾಯಿರೋದು ಸಾಕಾಗುತ್ತೆ. ಇನ್ನೊಂದು ಸ್ವಲ್ಪ ದಪ್ಪನೂ ಇದ್ದರೆ ಆಗುತ್ತೆ. ಅಕ್ಕಿ ತರಿ ದೊಡ್ಡ ತರಿ ಆದರೂ ಆಗುತ್ತೆ, ಈ ಥರ ಸ್ವಲ್ಪ ಸಣ್ಣ ತರಿ ಆದರೂ ಆಗುತ್ತೆ. ಇದೊಂದು ಶಾಸ್ತ್ರ. ವಾಪಸ್ 1-2 ಸರ್ತಿ ಹಾಕ್ಕೊಳ್ಳೋದು. ಇವಾಗ ಅಕ್ಕಿ ತರಿಯನ್ನು ಒಂದು ಸರ್ತಿ ತೊಳ್ಕೊಳ್ಬೇಕು. ತೊಳ್ಕೊಂಡು ಇದು ರಾತ್ರಿ ತೊಳೆದು ನೀರು ಹಾಕಿ ನೆನೆ ಹಾಕಿಟ್ಟಿರ್ತೀನಿ. ಒಂದು ಸರ್ತಿ ನೀರಲ್ಲಿ ಚೆನ್ನಾಗಿ ತೊಳೆದು ರವೆ ಮೇಲೆ ಸ್ವಲ್ಪ ನೀರು ಜಾಸ್ತಿ ಇರಬೇಕು, ಅಷ್ಟು ನೀರು ಹಾಕಿ ನೆನೆ ಹಾಕಬೇಕು. ಬೆಳಿಗ್ಗೆ ತಿಂಡಿ ಮಾಡಲಿಕ್ಕಿದು ರಾತ್ರಿಯೇ ನೆನೆ ಹಾಕಿಟ್ಟಿರ್ತೀನಿ. ಈ ಥರ ಮಾಡೋ ತಿಂಡಿಗೆ ಚಟ್ನಿ, ಸಾಂಬಾರು, ಕೂಟು ಏನಾದರೂ ಮಾಡ್ಕೊಳ್ಬೋದು. ನಾನಿಲ್ಲಿ ಬಟಾಣಿ ಹಾಕಿ ಒಂದು ಕೂಟು ಥರ ಮಾಡ್ತಾಯಿದ್ದೀನಿ. ಹಸಿ ಬಟಾಣಿ ಇದು. ಚೆನ್ನಾಗಿ ಒಂದು ಸರಿ ತೊಳೆದು ಉಪ್ಪು ಹಾಕಿ ಬೇಯಿಸ್ಕೊಳ್ಬೇಕು. ಹಸಿ ಬಟಾಣಿ ಆಗಿರೋದ್ರಿಂದ ಬೇಗನೆ ಬೇಯುತ್ತೆ. ಹೆಚ್ಚು ನೀರೇನು ಬೇಕಿರಲ್ಲ, ಸ್ವಲ್ಪ ನೀರು ಹಾಕಿದರೆ ಸಾಕು, ಬಟಾಣಿ ಮುಳುಗುವಷ್ಟು. ನಂತರ ಬೇಯಿಸ್ಕೊಳ್ಬೇಕು. ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಬೇಡಿ, ಪೂರ್ತಿ ವಿಡಿಯೋ ನೋಡಿ ಅಂತ ಕೇಳ್ಕೊಳ್ತೀನಿ. ನಿಮಗೂ ಅರ್ಜೆಂಟಿಗೆ ಮಾಡಲಿಕ್ಕೂ ಉಪಯೋಗಕ್ಕೆ ಬರುತ್ತೆ ವಿಡಿಯೋ ನೋಡೋರಿಗೆ. ಒಂದು ದೊಡ್ಡ ಪಾತ್ರೆಗೆ ಸ್ವಲ್ಪ ನೀರು ಹಾಕಿ ಪ್ರೀ ಹೀಟ್ ಮಾಡಿಕೊಳ್ಬೇಕು. ಸ್ವಲ್ಪ ನೀರು ಕಾಯ್ತಾ ಕುದೀತಾ ಇರಬೇಕು. ಮುಚ್ಚಿಡೋಣ, ನೀರು ಕಾಯಲಿ. ಅಷ್ಟೊತ್ತಿಗೆ ತೆಂಗಿನಕಾಯಿ ತುರ್ಕೊಳ್ತೀನಿ. ವಿಡಿಯೋಗೊಂದು ಲೈಕ್ ಕೊಡಿ, ಹೈಪ್ ಕೊಡಿ ಅಂತ ಕೇಳ್ಕೊಳ್ತೀನಿ. ಹೊಸೊಬ್ಬರು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಬೆಲ್ ಐಕಾನ್ ಪ್ರೆಸ್ ಮಾಡೋದು ಮರಿಬೇಡಿ, ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಸಿಂಪಲ್ ಅಡುಗೆದು ವಿಡಿಯೋ ನೋಡಬಹುದು. ತೆಂಗಿನಕಾಯಿ ತುರಿದಿಟ್ಟಾಗಿದೆ. ಕ್ಯಾರೆಟ್ ಕೂಡ ತುರ್ಕೊಂಡಿದ್ದೀನಿ. ಇವಾಗ ರವೆ ಇದೆಯಲ್ವ ನೆನೆಸಿಟ್ಟಿದ್ದು, ಅದಕ್ಕೆ ಉಪ್ಪು ಹಾಕ್ಕೊಳ್ಬೇಕು ರುಚಿಗೆ ತಕ್ಕಷ್ಟು. ನಂತರ ಚೆನ್ನಾಗಿ ಕಲಸಿ ಅದನ್ನ ತಟ್ಟೆಗೆ ಹಾಕ್ಕೊಳ್ಬೇಕು. ರವೆ ಮೇಲೆ ಸ್ವಲ್ಪ ನೀರು ಇರೋ ಥರ ನೋಡ್ಕೊಳ್ಬೇಕು. ಇನ್ನೂ ಸ್ವಲ್ಪ ನೀರು ಹಾಕಿದರೆ ಆಗುತ್ತೆ. ನಾನು ಸ್ವಲ್ಪ ಹಾಲು ಕೂಡ ಹಾಕ್ತಾಯಿದ್ದೀನಿ. ಹಾಲು ಹಾಕೋದ್ರಿಂದ ಸಾಫ್ಟಾಗಿರುತ್ತೆ, ಹಾಗಾಗಿ ಸ್ವಲ್ಪ ಹಾಲು ಮಿಕ್ಸ್ ಮಾಡ್ತಾಯಿದ್ದೀನಿ. ಎಣ್ಣೆ ತುಪ್ಪ ಏನೂ ಉಪಯೋಗಿಸ್ತಾ ಇಲ್ಲ. ಹಬೆಯಲ್ಲಿ ಬೇಯಿಸೋದ್ರಿಂದ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು. ಮೇಲೆ ಹಾಲು ಹಾಕಿದ್ನಲ್ಲ, ಎಲ್ಲ ಕಡೆಗೂ ಚೆನ್ನಾಗಿ ಒಂದು ಸರಿ ಸ್ಪೂನಲ್ಲಿ ಮಿಕ್ಸ್ ಮಾಡ್ಕೊಳ್ಬೇಕು. ಮತ್ತು ತುರಿದಿಟ್ಟಿದ್ದು ಹಸಿ ಕಾಯಿ ತುರಿ ಇದೆಯಲ್ವ, ಅದನ್ನು ಚೆನ್ನಾಗಿ ಈ ಥರ ಹಾಕ್ಕೊಳ್ಬೇಕು. ಸ್ವಲ್ಪ ಜಾಸ್ತಿ ಹಾಕಿದರೂ ರುಚಿ ಚೆನ್ನಾಗಿರುತ್ತೆ. ಅದರ ಮೇಲ್ಗಡೆ ಸ್ವಲ್ಪ ಕ್ಯಾರೆಟ್ ಹಾಕ್ತೀನಿ. ಕ್ಯಾರೆಟ್ ತುಂಬ ಒಳ್ಳೆಯದಲ್ವ, ವಿಟಮಿನ್ ಎ ಇರುತ್ತೆ, ಕಣ್ಣಿಗೂ ಕೂಡ ಒಳ್ಳೆಯದು. ಸ್ವಲ್ಪ ಡೆಕೋರೇಷನ್ ಪರ್ಪಸ್ ಕೂಡ ಚೆನ್ನಾಗಿರುತ್ತೆ. ನೀರು ಚೆನ್ನಾಗಿ ಕಾದು ಕುದೀತಾ ಇದೆ. ಇಲ್ಲೊಂದು ಪಾತ್ರೆ ಇಟ್ಟಿದ್ದೀನಿ. ಯಾಕೆ ಅಂದರೆ ನಾನು ಈ ತಟ್ಟೆ ಇಟ್ಟರೆ ಅದು ಒಳಗೆ ಹೊರಟೋಗುತ್ತೆ. ಅದಕ್ಕೆ ಕರೆಕ್ಟಾಗಿ ಇಡಲಿಕ್ಕೋಸ್ಕರ ಈ ರೀತಿ ಕ್ರಮ ಮಾಡಿದ್ದೀನಿ. ಇವಾಗ ಮುಚ್ಚಿಟ್ಟು ಒಂದು 20-25 ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಫಸ್ಟ್ 10 ನಿಮಿಷ ಹೈ ಫ್ಲೇಮಲ್ಲಿ ಬೇಯಿಸ್ಕೊಂಡ್ರೆ ಆಮೇಲೆ ಸಣ್ಣ ಉರಿಯಲ್ಲಿ ಮತ್ತು 15 ನಿಮಿಷ ಬೇಯಿಸ್ಕೊಳ್ಬೋದು. ಇವಾಗ ಇದಕ್ಕೊಂದು ಗ್ರೇವಿ ಆಗಬೇಕಲ್ವ, ಅದಕ್ಕೆ ಹಸಿಮೆಣಸು, ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ, ಈರುಳ್ಳಿ, ಚಕ್ಕೆ, ಲವಂಗ 4, ಚಕ್ಕೆ ಒಂಚೂರು, ಎಲ್ಲನೂ ಸ್ವಲ್ಪ ಸ್ವಲ್ಪ ಹಾಕಿದ್ದೀನಿ. ಲೈಟಾಗಿ ಪರಿಮಳ ಇರಲಿ ಅಂತ, ಹೆಚ್ಚು ಇದು ಘಾಟು ಬರೋದು ಬೇಡ ಅಂತ ಒಂಚೂರು 2 ಏಲಕ್ಕಿ ಹಾಕಿದ್ದೀನಿ. ನಂತರ ಒಂದು 4 ಪೆಪ್ಪರ್ ಕೂಡ ಹಾಕ್ತೀನಿ. ಶುಂಠಿ ಕೂಡ ಹಾಕಬೇಕು. ಈ ಥರ ತಿಂಡಿಗೆ ರೆಡಿ ಮಾಡೋದು ತುಂಬ ಸುಲಭ. ಒಂದು ಕಡೆ ಇಡ್ಲಿಗೆ ಬೇಯ್ತಾ ಇದ್ದರೆ ಅಷ್ಟೊತ್ತಿಗೆ ಗ್ರೇವಿಗೆಲ್ಲ ನಾವು ರೆಡಿ ಮಾಡ್ಕೊಳ್ಬೋದು. ಇವಾಗ ಹುರ್ಕೊಳ್ಬೇಕು. ಎಲ್ಲ ಪದಾರ್ಥಗಳನ್ನು ಸೇರಿಸಿ ಹುರ್ಕೊಳ್ತೀನಿ. ಫಸ್ಟ್ ಈರುಳ್ಳಿ ಸ್ವಲ್ಪ ಕೆಂಪಗಾಗೋವರೆಗೂ ಹುರ್ಕೊಳ್ಬೇಕು. ಈ ವಿಡಿಯೋ ಇಷ್ಟ ಆಗಿದೆ ಅಂದರೆ ಅದು ಕಮೆಂಟ್ ಸೆಕ್ಷನ್ನಲ್ಲಿ ಕಮೆಂಟ್ ಹಾಕೋದು ಮರಿಬೇಡಿ. ನಿಮ್ಮ ಕಮೆಂಟ ಇಷ್ಟಪಟ್ಟು ಓದ್ತೀನಿ. ಏನು ಕಮೆಂಟ್ ಹಾಕಿರ್ತೀರೋ ಖುಷಿಯಿಂದ ಓದೋದು ನಮ್ಮ ಕೆಲಸ ಆಗಿರುತ್ತೆ. ಈ ರೀತಿಯಲ್ಲಿ ಮಾಡಿದ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂದರೆ ನೀವು ಮನೆಯಲ್ಲಿ ಒಂದು ಸರ್ತಿ ಟ್ರೈ ಮಾಡಿ ನೋಡಿ. ಮತ್ತು ನಿಮ್ಗೆ ಇಡಿಸ್ತು ಅಂದರೆ ನೀವು ನಿಮ್ಮ ಫ್ಯಾಮಿಲಿ ಮೆಂಬರ್ಸು, ಫ್ರೆಂಡ್ಸ್ ಸರ್ಕಲಿಗೂ ಶೇರ್ ಮಾಡಿ. ತುಂಬ ಸುಲಭವಾಗಿ ಮಾಡ್ಬೋದಲ್ವ, ಹಾಗಾಗಿ ಹೇಳ್ತಾ ಇದ್ದೀನಿ. ಈರುಳ್ಳಿ ಕೆಂಪಗಾಗಿದೆ. ಇವಾಗ ಉಳಿದಿರೋ ಪದಾರ್ಥಗಳನ್ನು ಹಾಕಿ ಹುರ್ಕೊಳ್ಬೇಕು. ಸ್ವಲ್ಪ ಗಸಗಸೆ ಹಾಕ್ತಾಯಿದ್ದೀನಿ. 1 ಟೀ ಚಮಚ ಗಸಗಸೆ ಹಾಕಿದ್ದೀನಿ. ಖಾರಕ್ಕೆ ಬೇಕಾದಷ್ಟು ಹಸಿಮೆಣಸಿನ್ಕಾಯಿ, ಅದ್ರ ಜೊತೆಗೆ ಪೆಪ್ಪರು ಕೂಡ ಹಾಕಿದ್ದೀನಿ. ನೋಡಿಕೊಂಡು ಹಾಕ್ಕೊಳ್ಬೇಕು. ಧನಿಯಾ ಪುಡಿ ಹಾಕಿ ಹುರ್ಕೊಳ್ಬೇಕು. ಇವಾಗ ತೆಂಗಿನಕಾಯಿ ನಮಗೆ ಎಷ್ಟು ಬೇಕೋ ಗ್ರೇವಿಗೆ ಅಷ್ಟು ತೆಂಗಿನಕಾಯಿ ಹಾಕ್ಕೊಳ್ತಾ ಇದ್ದೀನಿ. ಇನ್ನೂ ಸ್ವಲ್ಪ ಹಾಕ್ತೀನಿ ನಾನು. ಎಲ್ಲ ಸೇರಿಸಿ ಹುರ್ಕೊಳ್ಬೇಕು. ಕೊನೆಯಲ್ಲಿ ಸ್ವಲ್ಪ ಪುದೀನ ಸೊಪ್ಪು ಅದು ಕೂಡ ಹಾಕ್ತೀನಿ. ಇವಾಗ ಇಂಗು 1-2 ಚಿಟಿಕೆ ಇಂಗು ಹಾಕ್ಕೊಳ್ತಾ ಇದ್ದೀನಿ. ಸಿಂಪಲ್ಲಾಗಿ ಮಸಾಲ ಪದಾರ್ಥಗಳನ್ನೆಲ್ಲ ಹಾಕಿ ಹುರಿದು ಮಾಡೋದ್ರಿಂದ ಸಾಂಬಾರು ತುಂಬ ರುಚಿಯಾಗಿರುತ್ತೆ.
ನೋಡಿ ಪುದೀನ ಸೊಪ್ಪು ಇಷ್ಟ ಹಾಕ್ತಾ ಇದ್ದೇನೆ, ಒಂದು 20 ಎಲೆ ಇದೆ. ಒಳ್ಳೆ ಪರಿಮಳನೂ ಬರ್ತಾ ಇದೆ, ತುಂಬ ಚೆನ್ನಾಗಿದೆ, ಘಮ ಘಮ ಅಂತ ಇದೆ. ಇವಾಗ ಜೊತೆಗೆ ಸ್ವಲ್ಪ ಹುಣಸೆ ಹಣ್ಣು ಹಾಕ್ತಾಯಿದ್ದೀನಿ. ಟೊಮೆಟೊ ಹಾಕಲಿಲ್ಲ, ಕಲರ್ ಚೇಂಜ್ ಆಗುತ್ತೆ ಅಂತ ನಾನು ಟೊಮೆಟೊ ಹಾಕ್ಲಿಕ್ಕೆ ಹೋಗಲಿಲ್ಲ, ಹುಣಸೆ ಹಣ್ಣು ಹಾಕ್ಕೊಳ್ತಾ ಇದ್ದೀನಿ. ಬೇಕಾದರೆ ವಿಡಿಯೋದಲ್ಲಿ ನೋಡಿ ಮಾಡುವವರು ಟೊಮೆಟೊ ಕೂಡ ಹಾಕ್ಬೋದು. ಇವಾಗ 1 ಟೀ ಸ್ಪೂನು ರವೆ ಹಾಕಿದ್ದೀನಿ, ಯಾಕೆಂದರೆ ಸಾಂಬಾರು ಸ್ವಲ್ಪ ದಪ್ಪ ಬರುತ್ತೆ ಗ್ರೇವಿ, ಹಾಗಾಗಿ ಜಾಸ್ತಿ ಹಾಕಬಾರ್ದು. ಅದು ಹುರಿದಿರೋ ರವೆ ಅದು. ಇವಾಗ ಇಲ್ಲಿ ಮತ್ತು ಬೆಂದ ಬಟಾಣಿ ಇದೆಯಲ್ವ, ಅದನ್ನ ಸ್ಟವ್ ಮೇಲೆ ಇಟ್ಟಿದ್ದೀನಿ. ಮಸಾಲೆನೆಲ್ಲ ಸೇರಿಸಿ ಕುದಿಸಿದ್ರೆ ಆಯಿತು. ಇಷ್ಟೇ, ಸುಲಭವಾಗಿ ಮಾಡ್ಕೊಳ್ಬೋದು. ಹೊಸದಾಗಿ ಅಡುಗೆ ಮಾಡ್ತಾರಲ್ವ ಅವರಿಗೂ ಕೂಡ ತುಂಬ ಅನುಕೂಲ ಆಗುತ್ತೆ. ಈ ರೀತಿ ಸಿಂಪಲ್ಲಾಗಿ ರುಚಿಯಾಗಿ ಮಾಡೋದು, ಬೇಗನೆ ಮತ್ತು ಆಗುತ್ತೆ. ಜಾರ್ ತೊಳೆದಿದ್ದು ನೀರು ಕೂಡ ಸೇರಿಸ್ಕೊಳ್ಬೇಕು. ನಾವು ಅದು ಎಷ್ಟು ಹದ ಬೇಕು ಅಷ್ಟು ರೀತಿಗೆ ನೀರು ಹಾಕ್ಕೊಂಡು ಹದ ಸರಿ ಮಾಡ್ಕೊಳ್ಬೋದು. ಇವಾಗ ಸ್ವಲ್ಪ ಉಪ್ಪು ಕೂಡ ಹಾಕಿದ್ದೀನಿ, ಚೆನ್ನಾಗಿ ಕುದ್ದಾಗಿದೆ. ಇವಾಗ ಒಗ್ಗರಣೆ ಹಾಕ್ಕೊಳ್ಬೇಕು. 1 ಟೀ ಸ್ಪೂನ್ ತುಪ್ಪ ಹಾಕ್ತಾಯಿದ್ದೀನಿ, ಜೀರಿಗೆ ಒಂಚೂರು 3/4 ಚಮಚ ಹಾಕಿದ್ದೀನಿ, ಇಂಗು ಸ್ವಲ್ಪ, ಮತ್ತು ಇದು ನಾನೇ ಬೆಳೆಸಿರೋದು ಕರಿಬೇವಿನ ಸೊಪ್ಪು, ಅದನ್ನ ಹಾಕಿದ್ದೀನಿ. ಇವಾಗ ಒಗ್ಗರಣೆ ಕೂಡ ಆಯಿತು. ಈ ವಿಡಿಯೋ ಎಲ್ರಿಗೂ ಇಷ್ಟವಾಯಿತು ಅಂದರೆ ಸಪೋರ್ಟ್ ಮಾಡಿ, ಶೇರ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಕೂರ್ಗಲ್ಲಿ ಈ ರೀತಿ ತಿಂಡಿ ಮಾಡ್ತಾರಲ್ಲ, ಅದಕ್ಕೆ ಪಾಪುಟ್ಟು ಅಂತ ಹೇಳ್ತಾರೆ. ಅವರು ಕ್ಯಾರೆಟ್ ತುರಿ ಹಾಕಲ್ಲ, ನಾನು ಸ್ವಲ್ಪ ಕ್ಯಾರೆಟ್ ತುರಿ ಹಾಕಿದ್ದೀನಿ. ಮತ್ತು ಈ ಗ್ರೇವಿ ಕೂಡ ಸಾಂಬಾರು ಇದೆಯಲ್ವ, ಅದು ಕೂಡ ಅಷ್ಟು ಚೆನ್ನಾಗಿ ಈ ತಿಂಡಿಗೆ ಹೊಂದ್ಕೊಳ್ಳುತ್ತೆ. ನಾನು ಬೇರೆ ಪಾತ್ರೆಗೆ ಸ್ವಲ್ಪ ತೆಗೆದು ಸರ್ವ್ ಮಾಡ್ತಾಯಿದ್ದೀನಿ. ತುಂಬ ರುಚಿಯಾಗಿದೆ, ಒಂದು ಸರ್ತಿ ಟ್ರೈ ಮಾಡಿ ಅಂತ ಹೇಳ್ತೀನಿ. ಎಲ್ರಿಗೂ ಧನ್ಯವಾದಗಳು. ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ, ಶೇರ್ ಮಾಡಿ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಹೊಸೊಬ್ಬರು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಕೆಲವರಿಗೆಲ್ಲ ಉದ್ದಿನಬೇಳೆ ತಿಂದರೆ ಗ್ಯಾಸ್ ಆಗುತ್ತೆ. ಈ ಥರ ಮಾಡ್ಕೊಂಡು ತಿಂದರೆ ಆರಾಮಾಗಿ 2 ತಿನ್ನುವಲ್ಲಿ 4 ತಿನ್ಬೋದು. ವಿಡಿಯೋ ನೋಡಿದವರಿಗೆಲ್ಲ ಮತ್ತೊಮ್ಮೆ ಧನ್ಯವಾದ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು. ಬಿಸಿ ಬಿಸಿ ಇರುವಾಗ ಪೀಸ್ ಮಾಡಿ ತೆಗೆಯೋದು ಸ್ವಲ್ಪ ಹೇಗೇಗೋ ಆಗಿದೆ, ಸಾರಿ.